ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಭಿಷೇಕ್ ಮಾತಾಡಿದೆ ವಿವಿ ಡಿಸೈನ್ಸ್ ಕಡೆಯಿಂದ. ಸೊ ಇವತ್ತು ನಾವು ಆರ್ ನಗರ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಅಂದರೆ 3 BHK ಇದು. ಸೊ ಈ ಪ್ರಾಜೆಕ್ಟ್ ನಮ್ಮ ಮೇನ ಏನಕ್ಕೆ ನಿಮ್ಗೆ ಹೋಮ್ ಟೂರ್ ಕೊಡ್ತಾ ಏನಂದರೆ, ಈ ಪ್ರಾಜೆಕ್ಟ್ ಒನ್ಸ್ ನಾವು ಮೆಟೀರಿಯಲ್ ಶಿಫ್ಟ್ ಮಾಡಾದ್ಮೇಲೆ ಸೈಟಿಗೆ 25 ದಿನದಲ್ಲಿ ಮುಗಿಸ್ಕೊಟ್ಟು, ಅಂದರೆ 25 ವರ್ಕಿಂಗ್ ಡೇಸಲ್ಲಿ ಮುಗಿಸ್ಕೊಟ್ಟಿದ್ದೀವಿ. ಸೊ ಆ ಮನೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ನೋಡೋಣ ಬನ್ನಿ. ಸೊ ವೀಕ್ಷಕರು ನೋಡ್ಬೋದು, ಈ ಒಂದು ಫ್ಲಾಟ್ ಅಲ್ಲಿ ಏನಾಗಿದೆ ಅಂದ್ರೆ ಇದು ಟೋಟಲಿ ಓಪನ್ ಇತ್ತು, ಅಂದ್ರೆ ಕನ್ಸೀಲ್ಡ್ ಫೈರ್ ಬಂದಿದ್ದು ಓಪನ್ ಫೈರ್ ಕೊಟ್ಟಿದ್ದೀವಿ. ಸೊ ಓಪನ್ ಫೈರ್ ಅಲ್ಲಿ ಶೂರಾಕ್ ನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಈ ಶೂರಾಕ್ ಯಾವ ತರ ಟಾಪ್ ಫಿನಿಶ್ ನೋಡಿದಾಗ ಟೋಟಲಿ ಬಂದು ನಾವು ಗ್ಲಾಸಿ ಲ್ಯಾಮಿನೇಟ್ ಹೋಗಿದ್ದೀವಿ. ವಿತ್ ಇದ್ರ ನಾವು ಹ್ಯಾಂಡಲ್ಸ್ ಯಾವ ತರ ಕೊಟ್ಟಿದ್ದೀವಿ, ಪ್ರೊಫೈಲ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ ಗೋಲ್ಡನ್ ಶೇಡ್. ಅಂದ್ರೆ ನಿಮಗೆ ಇದು ಬ್ಲಂಟ್ ಆಗಿದ್ರು ಈ ಹ್ಯಾಂಡಲ್ಸ್ ನಿಮ್ಗೆ ಹೈಲೈಟ್ ಮಾಡುತ್ತೆ. ಅಂತ ನೀವು ಬಾಟಮ್ ಅಲ್ಲಿ ನೋಡಿದಾಗ ನಾವು ಈ ತರ ಏರ್ ವೆಂಟ್ಸ್ ಕೊಟ್ಟಿದ್ದೀವಿ. ಸೊ ನೀವು ಶೂ ಎಲ್ಲ ಪ್ಲೇಸ್ ಮಾಡಿ ಅದು ಫೋಲ್ಸ್ ಮೇಲೆ ಬರಲ್ಲ, ಏರ್ ಇನ್ ಅಂಡ್ ಔಟ್ ಆಗುತ್ತೆ. ಸೊ ಈ ಒಂದು ಫೈರ್ ನಾವು ಯಾವ ತರ ಹೈಲೈಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಏನ್ ಮಾಡಿದೀವಿ, ಇಲ್ಲಿ ಟೆಕ್ಸ್ಚರ್ ಪೇಂಟಿಂಗ್ ಹೋಗಿದೀವಿ. ಇದು ಬಂದು ನಾವು ಕ್ಯಾಲ್ಸಿಕ್ ಕೂಡ ಏಷ್ಯನ್ ಪೇಂಟ್ ಅಲ್ಲಿ ಬರುತ್ತೆ. ಈ ತರ ಟೆಂಪ್ಲೇಟ್ಸ್ ಎಲ್ಲ ತಗೊಂಡು ನಾವು ಅದನ್ನ ಹೈಲೈಟ್ ಮಾಡಬಹುದು. ಇದಕ್ಕೋಸ್ಕರ ಇನ್ನೊಂಚೂರು ಲೈಟ್ ಇದ್ರ ಮೇಲೆ ಫೋಕಸ್ ಆಗಲಿ ಅಂತ ಎರಡು ಕಡೆ ರಾಫ್ಟರ್ ತಗೊಂಡಿದ್ದೀವಿ. ರಾಫ್ಟರ್ ತಗೊಂಡು ಇಲ್ಲಿ ನಾವು ಕೋಲೆಟ್ ಒಟ್ಟಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಪೇಂಟ್ ತುಂಬಾ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಸೊ ಈ ಥೀಮ್ ನಾವು ಹಾಗೆ ಬ್ಯಾಲೆನ್ಸ್ ಮಾಡಬೇಕಾಯ್ತು. ಸೊ ಏನ್ ಮಾಡಿದ್ವಿ, ನಾವು ಟಾಪ್ ಅಲ್ಲಿ ಬಂದು PVC ಸೀಲಿಂಗ್ ಹೋಗಿದ್ದೀವಿ. ಫಾಲ್ ಸೀಲಿಂಗ್ ಪಿಒಪಿಗೆ ಹೋಗ್ಲಿಲ್ಲ, PVC ಸೀಲಿಂಗ್ ತಗೊಂಡಿದ್ದೀವಿ. ಮೇಜರ್ ಆಗಿ 4 ಫೈರ್ ಲೈಟ್ಸ್ ಕೊಟ್ಟು ಇದನ್ನ ಹೈಲೈಟ್ ಮಾಡಿದ್ದೀವಿ. ಸೊ ಇದೇ ನಿಮ್ಮ PVC ಸೀಲಿಂಗ್ ಯಾವ ತರ ಥೀಮ್ ಬೇಸ್ ವರ್ಕ್ ಆಗುತ್ತೆ ನೀವು ಇಲ್ಲೂ ನೋಡಬಹುದು. ಲಿವಿಂಗ್ ಸೀಲಿಂಗ್ ಅಲ್ಲಿ ಈಗ ನಾವು ಏನ್ ಮಾಡಿದೀವಿ ಅಂದ್ರೆ ಅದೇ ಥೀಮ್ ಕಂಟಿನ್ಯೂ ಆಗ್ಬೇಕಂತ ಹೇಳ್ಬಿಟ್ಟು ಫೈರ್ ಯೂಸ್ ಮಾಡೋ PVC ಸೀಲಿಂಗ್ ಇಲ್ಲಿ ತಗೊಂಡ್ಬಂದಿದ್ದೀವಿ. ಸೊ ಇದನ್ನು PVC ಸೀಲಿಂಗ್ ಎಂಟೈರ್ ರನ್ ಮಾಡ್ಕೊಂಡಿದ್ದೀವಿ. ವಿತ್ ದಟ್ ಐಲ್ಯಾಂಡ್ ಏನಿಂಗ್ ಸೆಂಟ್ರಲ್ ಬರುತ್ತೆ, ಆ ಐಲ್ಯಾಂಡ್ಗೋಸ್ಕರ ನಾವು POPಗೆ ಹೋಗಿದ್ದೀವಿ. ಸೊ ಈ ತರ ಒಂದು ಕಾಂಬಿನೇಷನ್ ನಾವು ಥೀಮ್ ಬೇಸ್ ಆಗಿ ತಗೊಂಡು ಹೋಗಿದ್ದೀವಿ. ಕಮಿಂಗ್ ಟು ನೀವು ನೋಡ್ಬೋದು ಲಿವಿಂಗ್ ಟಿವಿ ನೋಡ್ಬೋದು ವೀಕ್ಷಕರ. ಈ ಲಿವಿಂಗ್ ಟಿವಿ ಯಾವ ತರ ತಗೊಂಡಿದೆ, ತುಂಬಾ ಹ್ಯೂಜ್ ಆಗಿ ತಗೊಂಡಿದ್ದೀವಿ. ಅಂದ್ರೆ ನಿಮಗೆ ವಿಡ್ತಲ್ಲಿ ತುಂಬಾ ದೊಡ್ಡದಾಗಿ ಬಂದಿದೆ, ಹೈಟ್ ಅಲ್ಲಿ ತಗೊಂಡು ಹೋಗಿದ್ದೀವಿ. ಇದರ ಮೇನ್ ಕಾಂಬಿನೇಷನ್ಸ್ ಒಂದು 3 ಎಲಿಮೆಂಟ್ಸ್ ಯೂಸ್ ಮಾಡಿದ್ದೀವಿ. ಅಂದ್ರೆ ನಿಮಗೆ ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ ಒಂದು ಯೂಸ್ ಮಾಡಿದ್ದೀವಿ, ವುಡನ್ ಫಿನಿಶ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಅದನ್ನ ಹೈಲೈಟ್ ಮಾಡೋಕ್ಕೋಸ್ಕರ ಟೀ ಸ್ಟ್ರಿಪ್ಸ್ ಮತ್ತು ಅಲ್ಲಿ ಬಂದು ಮಿರರ್ ಯೂಸ್ ಮಾಡಿದ್ದೀವಿ. ಸೊ ಈ ಒಂದು ಕಾಂಬಿನೇಷನ್ ರನ್ ಮಾಡ್ಕೊಳ್ಳೋದು ಏನಾಗುತ್ತೆ, ನಿಮ್ಮ ಟಿವಿ ಯೂನಿಟ್ ಬೇರೆ ಮನೆ ಟಿವಿ ಯೂನಿಟ್ ನೋಡಿದಾಗ ಹೈಲೈಟ್ ಆಗಿ ಕಾಣುತ್ತೆ. ಜೊತೆಗೆ ಏನಾಗಿತ್ತು, ನಮ್ಗೆ ಈ ಒಂದು ಬ್ಲಾಂಕ್ ಸ್ಪೇಸ್ ಇಲ್ಲಿ ಬರ್ತಾ ಇತ್ತು ಡಿಸೈನ್ ಮಾಡ್ಬೇಕಾದ್ರೆ. ಸೊ ನಾವು ಆನ್ ಸೈಡ್ ಕೆಲಸ ಮಾಡ್ಬೇಕಾದ್ರೆ ಈ ಬ್ಲಾಂಕ್ ಸ್ಪೇಸ್ ನಾನು ಯಾವ್ದಾದ್ರು ಕೊಟ್ಟು ನಾವು ಫಿಲ್ಲಿಂಗ್ ಮಾಡ್ಬೇಕಲ್ಲ ಅಂತ ಹೇಳಿ ಏನ್ ಮಾಡಿದ್ವಿ, ಇದೇ ತರ ಈ ಒಂದು ಶೇಡ್ ನಾವು ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ನಾವು ಟೆಕ್ಸ್ಚರ್ ಪೇಂಟಿಂಗ್ ಕೊಟ್ಟಿದ್ದೀವಿ. ಇದು ಬಂದು ಆರ್ಕಿ ಕಾಂಕ್ರೀಟ್ ಅಂತೀವಿ. ನೀವು ಟಚ್ ಅಂಡ್ ಫೀಲ್ ಮಾಡಿದಾಗ ಇದು ಬಂದು ನಿಮಗೆ ಒಂದು ಫಿನಿಶ್ಡ್ ಪ್ಲಾಸ್ಟರ್ ತರ ಫಿನಿಶ್ ಬರುತ್ತೆ, ಅಂದ್ರೆ ಒಂದು ರಫ್ ಲುಕ್ ಕೊಡುತ್ತೆ. ಬಟ್ ಈ ಒಂದು ಥೀಮ್ ನಿಮಗೆ ಚೆನ್ನಾಗಿ ಅಲೈನ್ ಆಗುತ್ತೆ. ಆಸ್ ವೆಲ್ ಆಸ್ ವೀಕ್ಷಕರು ನಮ್ಮ ಹತ್ರ ತುಂಬಾ ಜನ ಕೇಳ್ತಾರೆ ಥೀಮ್ ಬೇಸ್ ಯಾವ ತರ ಸರ್ ನೀವು ಮಾಡೋದು ಅಂತ. ಸೊ ನೀವು ನೋಡ್ಬೋದು ಇಲ್ಲಿ ನಾವು ಟಿವಿ ಕಲರ್ಸ್ ತಗೊಂಡಿದ್ದೀವಿ, ಅದನ್ನಾಗೆ ನಾವು ಕರ್ಟನ್ ಅಲ್ಲಿ ರಿಫ್ಲೆಕ್ಟ್ ಮಾಡಿದ್ದೀವಿ. ಸೊ ಕರ್ಟನ್ ಅಲ್ಲೂ ನಾವು ಆ ಥೀಮ್ ನ ತಗೊಂಡ್ಬಂದಿದ್ದೀವಿ. ಡಾರ್ಕರ್ ಶೇಡ್ ಆಫ್ ಗ್ರೇಗ್ ಹೋಗಿದ್ದೀವಿ, ಲೈಟರ್ ಶೇಡ್ ಆಫ್ ನಿಮಗೆ ವೈಟ್ ಹೋಗಿದ್ದೀವಿ. ಸೊ ಈ ತರ ಎಲ್ಲ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ವರ್ಕ್ ಮಾಡಿದಾಗಲೇ ನಿಮ್ಗೆ ಆ ಥೀಮ್ ಬೇಸ್ ಇಂಟೀರಿಯರ್ಸ್ ಅಚೀವ್ ಆಗುತ್ತೆ. ಹಾಗೆ ವೀಕ್ಷಕರೇ ನೀವು ಇದೊಂದು ವಾಲ್ ನೋಡ್ಬೋದು, ಇದೊಂದು ಸೋಫಾ ಬ್ಯಾಕ್ ವಾಲ್ ಬರುತ್ತೆ. ಸೋಫಾ ಬ್ಯಾಕ್ ವಾಲ್ ಜೊತೆಗೆ ಲಿವಿಂಗ್ ಏರಿಯಾದಲ್ಲಿ ಮೇನ್ ವಾಲ್ ಇದು ನಾವು ಹೈಲೈಟ್ ಮಾಡಬೇಕು ಅಂತ ಇತ್ತು. ಯಾವ ತರ ಹೈಲೈಟ್ ಮಾಡ್ತೀವಿ ಅಂತ ಯೋಚನೆ ಮಾಡಿದಾಗ ನಾವು ಈ ತರ ಮೋಲ್ಡಿಂಗ್ಸ್ ಹೋಗಿದ್ದೀವಿ. ಅಂದ್ರೆ ಇದು HDHMR ಬೋರ್ಡ್ ಬರುತ್ತೆ, ಅದನ್ನ ನಾವು ವಾಲ್ ಮೇಲೆ ಒಂದು ಪ್ಯಾಟರ್ನ್ ಅಲ್ಲಿ ಫಿಕ್ಸ್ ಮಾಡಿ ನಾವು ಅದನ್ನ ಪೇಂಟ್ ಮಾಡ್ತೀವಿ. ಸೊ ಈ ತರ ಎಲ್ಲ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಒಳ್ಳೆ ಕಾಂಬಿನೇಷನ್ಸ್ ರನ್ ಆಗುತ್ತೆ. ಅದ್ರ ಜೊತೆಗೆ ತುಂಬಾ ವೀಕ್ಷಕರು ಏನಂದ್ರೆ ನಮ್ಮ ಒಂದು ಕಸ್ಟಮರ್ಸ್ ಏನ್ ತಗೊಂತಿದ್ದಾರೆ ಅವ್ರಿಗೆಲ್ಲದ್ರೂ ನಾವು ಈ ತರ ಒಂದು ಸ್ವಿಂಗ್ ನ ಒಂದು ಪ್ಲಾನ್ ಮಾಡಕ್ ಕೊಡ್ತೀವಿ. ಅದೇ ತರ ಈ ಮನೇಲಿ ಸ್ವಿಂಗ್ ನ ಪ್ಲಾನ್ ಮಾಡಿದ್ವಿ. ಸೊ ನೀವು ಅಲ್ಲಿ ಎಲ್ ಶೇಪ್ ಸೋಫಾ ಹಾಕೊಂಡಾಗ ಅದ್ರ ಜೊತೆಗೆ ಈ ತರ ಒಂದು ಸ್ವಿಂಗ್ ತಗೊಂಡಾಗ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಯುನಿಕ್ ಆಗಿರುತ್ತೆ ನಿಮ್ ಲಿವಿಂಗ್ ಏರಿಯಾ. ಅಗೇನ್ ಈ ಒಂದು ಏನ್ ಸ್ವಿಂಗ್ ಬರುತ್ತೆ ನಮ್ಮಲ್ಲಿ ಒಳ್ಳೆ ಹಾಟ್ ಸೆಲ್ಲಿಂಗ್ ಬರುತ್ತೆ. ಇದ್ರ ಕಾಂಬಿನೇಷನ್ಸ್ ಯಾವ ತರ ರನ್ ಮಾಡ್ತೀವಿ ಅಂದ್ರೆ ನೋಡಿ, ಆ ತಗೊಂಡು ಟೈಲ್ಸ್ ಯೂಸ್ ಮಾಡಿದ್ದೀವಿ. ಇಲ್ಲಿಗೆ ಬಂದ ನಿಮಗೆ ಆ ಕೇನ್ ಒಂದು ಫಿನಿಶ್ ಯೂಸ್ ಮಾಡಿದ್ದೀವಿ. ಅಂಡ್ ಟೋಟಲ್ ಇದು ವುಡ್ ಅಕೇಶಿಯಲ್ ಮಾಡಿದ್ದೀವಿ. ಅಂಡ್ ದೆನ್ ಇದೆಲ್ಲ ಲಿಂಕ್ಸ್ ಎಲ್ಲ ಬರುತ್ತಲ್ಲ, ಇದು ನಿಮ್ಗೆ MS ಇರುತ್ತೆ, ಬಟ್ PVD ಕೋಟಿಂಗ್ ಅಲ್ಲಿ ಮಾಡಿರ್ತೀವಿ. ಸೊ ಈ ತರ ಒಂದು ಮಾಡರ್ನ್ ವಿತ್ ಒಂದು ಟ್ರೆಡಿಷನಲ್ ಟಚ್ ನಾವಿಲ್ಲಿ ಅಳವಡಿಸ್ಕೊಂಡು ಹೋಗಿದ್ದೀವಿ. ಇವಾಗ ಮನೆ ಅಂತ ಬಂದಾಗ ಪೂಜಾ ರೂಮ್ ತುಂಬಾ ಅವಶ್ಯಕತೆ. ಸೊ ಅದೇ ತರ ಈ ಮನೆಗೂ ನಾವು ಪೂಜಾ ರೂಮ್ ಯಾವ ತರ ಡಿಸೈನ್ ಮಾಡಿ ನೋಡ್ಬೋದು ವೀಕ್ಷಕರೇ. ಸೊ ಮೇನ್ ಥಿಂಗ್ CNC ನಾವು ತುಂಬಾ ಕಡೆ ಏನ್ ಮಾಡ್ತೀವಿ, ಸೆಂಟರ್ ಕೊಡ್ತೀವಿ CNC ನ. ಸೊ ಮುಂಚೆನೆ ಕಸ್ಟಮರ್ ಹೇಳಿದ್ರು ಸರ್ ನಂಗೆ ಸೆಂಟ್ರಲ್ CNC ಬೇಡ, ಸಮಥಿಂಗ್ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, ನಾವಿಲ್ಲಿ ಲೋಟಸ್ ಡಿಸೈನ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಮುಂದೆ ನೀವು ಒಂದು ಫೋಟೋ ಇಕ್ಕಿದ್ರು ಅಥವಾ ಒಂದು ಐಡಲ್ ಇಕ್ಕಿದ್ರು ನಿಮ್ಗೆ ತುಂಬಾ ಎಲಿಗೆಂಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಅಂಡ್ ಬಾಟಮ್ ನಾವು ತುಂಬಾ ಏನು ಕೊಡಕ್ ಹೋಗಿಲ್ಲ, ಜಸ್ಟ್ 3 ಯೂನಿಟ್ಸ್ ಕೊಟ್ಟಿದ್ದೀವಿ. ಎರಡು ಕಡೆ ನಿಮ್ಗೆ ದೊಡ್ಡ ಡ್ರಾವರ್ ಬರುತ್ತೆ, ಸೆಂಟರ್ 2 ಡ್ರಾವರ್ ಬರುತ್ತೆ. ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡೋಕ್ಕೋಸ್ಕರ ಸ್ಕರ್ಟಿಂಗು ಮತ್ತೆ ಇದನ್ನ ಒಂದು ಕಲರ್ ತಗೊಂಡೋಗಿದ್ದೀವಿ. ಈ ಕಡೆ ಏನ್ ಬರುತ್ತೆ ಅದೊಂದು ಬ್ಲಂಡ್ ಕಲರ್ ತಗೊಂಡೋಗಿದ್ದೀವಿ. ಇದರ ಇನ್ನೊಂದು ಮೇನ್ ಹೈಲೈಟ್ ನೋಡಬೇಕಾದ್ರೆ ಸೀಲಿಂಗ್ ಅಲ್ಲೇ ಬರುತ್ತೆ. ಸೊ ಸೀಲಿಂಗ್ ಅಲ್ಲಿ ರೈಟ್ ರೌಂಡ್ ನಾವು POP ಮಾಡಾದ್ಮೇಲೆ ಸೆಂಟರ್ ನಾವು ಶ್ರೀ ಚಕ್ರ ಕೊಟ್ಟಿದ್ದೀವಿ. ಇದು ತುಂಬಾನೇ ಟ್ರೆಂಡ್ ಅಲ್ಲಿ ಇದೆ. ಪ್ಲಸ್ ಈ ತರ ಶ್ರೀ ಚಕ್ರ ಅದೆಲ್ಲ ನೀವು ವಾಸ್ತುವಲ್ಲೂ ಅಳವಡಿಸ್ಕೊಂಡು ಹೋದಾಗ ಏನಾಗುತ್ತೆ, ನಿಮ್ಮನೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಓಕೆ, ಸೊ ವೀಕ್ಷಕರು ನಾವು ಲಿವಿಂಗ್ ಏರಿಯಾ ಅಂದ್ರೆ ಡೈನಿಂಗ್ ಏರಿಯಾ ಹೋಗ್ತಾ ಇದ್ದೀವಿ. ಸೊ ಡೈನಿಂಗ್ ಅಲ್ಲಿ ನಾವು ಸೀಲಿಂಗ್ ನೋಡ್ಬೋದು, ನೀವು ಜಸ್ಟ್ ಪ್ಲೇನ್ ತಗೊಂಡಿದ್ದೀವಿ. ಬಟ್ ಮೇನ್ ಆಗಿ ನಾವು ಲೈಟ್ ಫೋಕಸ್ ಕೊಟ್ಟಿದ್ದೀವಿ. ಯಾವ ತರ ಅಂದ್ರೆ ನಿಮಗೆ ಪ್ರೊಫೈಲ್ ಇಟ್ಟು ಕೊಟ್ಟಿದ್ದೀವಿ, ಪ್ಯಾನಲ್ ಇಟ್ಟು ಕೊಟ್ಟಿದ್ದೀವಿ. ಸೊ ಒಂದು ಡೈನಿಂಗ್ ಹಾಲ್ ಅಂತ ಬಂದಾಗ ಮನೆಗೆ ಒಂದು ಕ್ರಾಕರಿ ಬಹಳನೇ ಅವಶ್ಯಕತೆ. ಇದರ ಮೇನ್ ವಿಶೇಷತೆ ಏನಂದ್ರೆ ನಾವು ಇಲ್ಲಿ ಲ್ಯಾಮಿನೇಟ್ ಹೋಗಿದ್ದೀವಿ. ಬಟ್ ಈ ಲ್ಯಾಮಿನೇಟ್ ಮೇಲೆ ಶಿಮ್ಮರ್ಸ್ ಕೊಟ್ಟಿದ್ದೀವಿ, ಒಂದು ಎಲಿಗೆಂಟ್ ಲುಕ್ ಕೊಡುತ್ತೆ. ಅಗೇನ್ ಇದನ್ನ ನಾನು ಒಂಚೂರು ಹೈಲೈಟ್ ಮಾಡಕ್ಕೆ ಏನ್ ಮಾಡಿದ್ದೀವಿ, ಇದ್ರ ಜೊತೆ ಈ ತರ ಬ್ಲಾಕ್ ಕಲರ್ ಹೋಗಿದ್ದೀವಿ. ಅಂಡ್ ಪ್ರೊಫೈಲ್ ಹ್ಯಾಂಡಲ್ಸ್ ಬರುತ್ತೆ. ಅಂಡ್ ಈಚ್ ಅಂಡ್ ಎವ್ರಿಥಿಂಗ್ ನಮ್ಮಲ್ಲಿ ಏನ್ ಬರುತ್ತೆ ಸಾಫ್ಟ್ ಕ್ಲೋಸ್ ಇರುತ್ತೆ ಇದು. ಅಂಡ್ ನನ್ನ ಟಾಪ್ ಬಂದಾಗ ಈ ತರ ನಾವು ಕ್ವಾಡ್ಸ್ ಹೋಗಿದ್ದೀವಿ, ಒಳ್ಳೆ ಹೈಲೈಟ್ ಕೊಡುತ್ತೆ ನಿಮಗೆ. ಅದ್ರ ಜೊತೆಗೆ ಒಂದು ಡಿಸೈನ್ ನ ಬ್ರೇಕ್ ಮಾಡ್ಬೇಕಂತ ಹೇಳಿ ಏನ್ ಮಾಡಿದೀವಿ, ಇಲ್ಲಿ ಟೋಟಲ್ ಆಗಿ ನಾವು ಮಿರರ್ ಕೊಟ್ಟಿದ್ದೀವಿ. ಆ ಮಿರರ್ ಬಂದು ನಿಮ್ಗೆ ಈ ತರ ಒಂದು ಬ್ರಾನ್ಸ್ ಮಿರರ್ ಬರುತ್ತೆ ವಿತ್ ಗ್ರೂಪ್ ಪ್ಯಾಟರ್ನ್ ಇರುತ್ತೆ. ವಾಲ್ ಯೂನಿಟ್ಸ್ ಬಂದಾಗ ಏನ್ ಮಾಡ್ಕೊಂಡಿದೀವಿ, ಸೇಮ್ ಅದೇ ಲ್ಯಾಂಪ್ ಕೊಡೋದ್ ಬದಲು
ಪ್ರೊಫೈಲ್ ಶಟರ್ ಸ್ವಲ್ಪ ಟ್ರೆಂಡ್ ಅಲ್ಲಿ ಎಲ್ಲ ಕಡೆ ಬರ್ತಿರೋ ಕಾರಣ ಇದ್ರ ಪ್ರೊಫೈಲ್ ಶಟರ್ ಕೊಟ್ಟಿದ್ದೇನೆ ನಿಮಗೆ. ಬಟ್ ಪ್ರೊಫೈಲ್ ಶಟರ್ ಇನ್ಸೈಡ್ ಬಂದಾಗ ನೀವು ನೋಡಬಹುದು ಇಲ್ಲಿ ಟೋಟಲ್ ಕಲರ್ ಎಲಿಮೆಂಟ್ ಕೊಡ್ತೀವಿ. ಸೊ ನಿಮಗೆ ಮತ್ತೆ ಹಾಫ್ ವೈಟ್ ಹೋದ್ರೆ ಅಷ್ಟು ಲುಕ್ ಕೊಡಲ್ಲ. ಸೊ ಅದೇ ಕಲರ್ ಎಲಿಮೆಂಟ್ ಅಲ್ಲಿಗೆ ಬರುತ್ತೆ. ಈ ಟಾಯ್ಲೆಟ್ ಓಪನ್ ಮಾಡಿದಾಗ ನಿಮ್ಗೆ ನಂಬರ್ ಆಫ್ ಸ್ಟೋರೇಜ್ ಚೆನ್ನಾಗಿ ಸಿಗುತ್ತೆ ವಿತ್ ಒಂದು ಪ್ರೊಫೈಲ್ ಲೈಟಿಂಗ್ ಕೊಡ್ತೀವಿ. ಸೊ ನಿಮಗೆ ಡಿಸೈನ್ ವೈಸ್ ಆಗಿರ್ಬೋದು ಅಥವಾ ನಿಮ್ಗೊಂದು ಪ್ರಾಕ್ಟಿಕಾಲಿಟಿ ಯೂಸ್ ಮಾಡೋದ್ರಲ್ಲಿ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ. ಹಾಗೆ ವೀಕ್ಷಕರು, ಈ ಮನೆ ನಾವು ಡಿಸೈನ್ ಮಾಡ್ಬೇಕಾದ್ರೆ ಏನಾಗಿತ್ತು, ಬಿಲ್ಡರ್ ಕಡೆಯಿಂದ ಒಂದು ನಿಶ್ನ ಪ್ರೊವೈಡ್ ಮಾಡಿದ್ರು. ಅದೊಂದು ಓಪನ್ ಸ್ಪೇಸ್ ಇತ್ತು, ಅದು ಅಷ್ಟು ಚೆನ್ನಾಗಿ ಲುಕ್ ಕೊಡ್ತಿರ್ಲಿಲ್ಲ. ಸೊ ನಾವು ನಮ್ಮ ಡಿಸೈನರ್ಸ್ ಥಿಂಕ್ ಮಾಡಿ ಇಲ್ಲಿ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದಾಗ ಈ ತರ ಒಂದು ಕಾಂಬಿನೇಷನ್ ತಂದಿದ್ದೀವಿ. ಇದು ಯಾವ ತರ ಅಂದ್ರೆ ನಿಮಗೆ ನೋಡಿ, ಸ್ಟೋರೇಜ್ ಪರ್ಪಸ್ ಅಲ್ಲಿ ನಿಮ್ಗೆ ಓಪನ್ ಇಟ್ಸ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಅದನ್ನ ಇನ್ನೊಂಚೂರು ಹೈಲೈಟ್ ಮಾಡಕ್ಕೆ ಇದು ಆನ್ ಸೈಟ್ ಅಲ್ಲಿ ಇದನ್ನ ನಾವು ಬೆಂಡ್ ಮಾಡಿರೋದು. ಜೊತೆಗೆ ಇಲ್ಲಿ ಏನ್ ಮಾಡಿದೀವಿ, ನಿಮಗೆ ಶಟರ್ ಒಂದು ಪ್ರೊವೈಡ್ ಮಾಡಿದೀವಿ. ಸೊ ಈ ತರ ಶಟರ್ ಜೊತೆಗೂ ಮಾಡಿದೀವಿ. ಇದು ನಿಮ್ಗೆ ಪುಸ್ಟ್ ಓಪನ್ ಬರುತ್ತೆ. ಸೊ ಈ ತರ ಎಲ್ಲ ನೀವು ಕಾಂಬಿನೇಷನ್ಸ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಎಲ್ಲಾ ವಿಷಯಕ್ಕೂ ಹೇಳ್ತೀವಿ, ನೀವು ಮನೆ ಬಂದು ಆಲ್ಮೋಸ್ಟ್ ನಿಮ್ದು ಪ್ಲಾಸ್ಟಿಕ್ ಸ್ಟೇಜಿಗೆ ಬಂದಾಗ ನಮ್ಮನ್ನ ಅಪ್ರೋಚ್ ಆದಾಗ ಇದೆಲ್ಲ ಡಿಸೈನ್ಸ್ ನಾವು ಮುಂಚೆ ಇಂಪ್ಲಿಮೆಂಟ್ ಮಾಡ್ತೀವಿ. ಎಲೆಕ್ಟ್ರಿಕಲ್ ನಿಮ್ಗೆ ಪಾಯಿಂಟ್ಸ್ ಕೊಡ್ತೀವಿ. ಟೈಲ್ ಏನಾದ್ರು ಕಾಂಬಿನೇಷನ್ಸ್ ಬೇಕು ಅದನ್ನು ವರ್ಕ್ ಮಾಡ್ಕೊಡ್ತೀವಿ. ಓಕೆ, ಸೊ ವೀಕ್ಷಕ ಇನ್ನೊಂದು ನೋಡ್ಬೋದು, ಇಲ್ಲಿ ನಾವು ಟೋಟಲ್ ಕಿಚನ್ ಹೋಗಿದ್ದೀವಿ. ಸೊ ನಾವು ಯಾವಾಗಲೂ ನಮ್ಮ ಕಸ್ಟಮರ್ಸ್ ಏನ್ ಹೇಳ್ತೀವಿ, ಕಿಚನ್ ಅಂತ ಬಂದಾಗ ನೀವು ಅಕ್ರಿಲಿಕ್ ಹೋಗಿ ಅಂತ ಹೇಳ್ತೀವಿ. ಇಲ್ಲೂ ನೋಡ್ಬೋದು ನೀವು ಟೋಟಲ್ ಆಗಿ ಅಕ್ರಿಲಿಕ್ ಯೂಸ್ ಮಾಡಿದ್ದೀವಿ. ಏನಕ್ಕೆ ನಾವು ಅಕ್ರಿಲಿಕ್ ಯೂಸ್ ಮಾಡ್ತೀವಿ ನಿಮ್ಗೆ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಸೊ ಇದು ಟಾಪ್ ಸರ್ಫೇಸ್ ನಿಮ್ಗೆ ಅಕ್ರಿಲಿಕ್ ತಗೊಂಡಾಗ ಏನಾಗುತ್ತೆ, ಇದು ನಿಮ್ಗೆ ಆಂಟಿ ಸ್ಕ್ರಾಚ್ ಬರುತ್ತೆ, ಗ್ಲಾಸಿನೆಸ್ ತುಂಬಾ ಜಾಸ್ತಿ ಇರುತ್ತೆ. ನಿಮ್ಗೆ ಲ್ಯಾಮಿನೇಟ್ ಕಂಪೇರ್ ಮಾಡಿದಾಗ ಇದನ್ನ ಕ್ಲೀನ್ ಮಾಡೋದು ತುಂಬಾ ಈಸಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಈ ತರ ಅಕ್ರಿಲಿಕ್ ಕಿಚನ್ ಹೋದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ರಲ್ಲೂ ಇವಾಗ ತುಂಬಾ ಕಾಂಬಿನೇಷನ್ಸ್ ಮಾಡ್ತೀವಿ ನೋಡಿ. ಇವಾಗ ಇದೊಂದು ಓನ್ ಓದಿರೋ ಕಾರಣ ನಾವು ಇಲ್ಲಿ ನಿಮಗೆ PVC ಕೊಟ್ಟಿದ್ದೀವಿ. ವಿಕರ್ ಬ್ಯಾಸ್ಕೆಟ್ PVC ಬರುತ್ತೆ ಪ್ಲಸ್ ಕೇನಲ್ಲೂ ಬರುತ್ತೆ. ಇದರಲ್ಲಿ ಏನ್ ನಿಮಗೆ ಯೂಸ್ ಆಗುತ್ತೆ ಅಂದ್ರೆ ಇದು ಈಸಿಲಿ ತೆಗೆದು ತೊಳಿಬಹುದು ಅಂಡ್ ಇದ್ರಲ್ಲಿ ಮಾಯಿಸ್ಟ್ ಕೂರಲ್ಲ ನಿಮಗೆ. ಸೊ ಅದೇ ನೀವು ಕೇನ್ದು ನ್ಯಾಚುರಲ್ ತಗೊಂಡ್ರೆ ಸ್ವಲ್ಪ ಮಾಯಿಸ್ಟ್ ಕೂರುತ್ತೆ. ಸೊ ಅದನ್ನ ನೀವು ಪ್ಲಾನ್ ಮಾಡೋದು ಬೇಕಾಗಿಲ್ಲ ಇಲ್ಲಿ. ಅಂಡ್ ಇಲ್ಲಿ ಒಂದು ಡ್ರಾವರ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅಂಡ್ ಇನ್ನೊಂದು ನೀವು ನೋಡಬಹುದು, ಎಂಟೈರ್ ಕಿಚನ್ ನಾವು ಯಾವ ತರ ಪ್ಲಾನ್ ಮಾಡಿದ್ರೆ ಟೋಟಲಿ ಹ್ಯಾಂಡಲ್ಲೆಸ್ ಬರುತ್ತೆ. ನಿಮ್ಗೆ ಎಲ್ಲೋ ಹ್ಯಾಂಡಲ್ ಕಾಣಲ್ಲ. ಇದೇನ್ ಟಾಪ್ ಅಲ್ಲಿ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಇದನ್ನ ನಾವು ಗೋಲಾ ಪ್ರೊಫೈಲ್ ಅಂತ ಹೇಳ್ತೀವಿ. ಸೊ ಅದನ್ನ ಕೊಟ್ಟಿದ್ದೀವಿ. ಅಂಡ್ ಮೇನ್ ಆಗಿ ಒಂದು ಕಿಚನ್ ಅಂತ ಬಂದ್ಮೇಲೆ ಟ್ಯಾಂಡಮ್ಸ್ ಬಹಳ ಅವಶ್ಯಕತೆ. ಸೊ ಅದಕ್ಕೋಸ್ಕರ ಟ್ಯಾಂಡಮ್ ಕೊಟ್ಟಿದ್ದೀವಿ. ಅಂಡ್ ನಾವು ಯೂಸ್ ಮಾಡೋ ಬ್ರ್ಯಾಂಡ್ಸ್ ಬಂದು ಹೆಟಿಕ್ ಅಂಡ್ ದೆನ್ ಹ್ಯಾಫ್ ಯೂಸ್ ಮಾಡ್ತೀವಿ. ಸೊ ಕಸ್ಟಮರ್ ಯಾವ್ದು ಪ್ರಿಫರ್ ಮಾಡ್ತೀವಿ ನಾವು ಕೊಡ್ತೀವಿ. ಅಂಡ್ ಹಾರ್ಡ್ವೇರ್ಸ್ ಅಂತ ಬಂದಾಗ ಅದಕ್ಕೆ ನಿಮ್ಗೆ 5 years ವ್ಯಾರಂಟಿ ಕಂಪ್ನಿ ಕಡೆ ಬರುತ್ತೆ. ನೀವು ಕೌಂಟರ್ ಟಾಪ್ ನೋಡಬಹುದು. ಇಲ್ಲಿ ಈ ಕೌಂಟರ್ ಟಾಪ್ ನಾವು ಕ್ವಾಡ್ಸ್ ಹೋಗಿದ್ದೀವಿ. ಕ್ವಾಡ್ಸ್ ತಗೊಂಡ್ರು ಇಲ್ಲಿ ಶಿಮ್ಮರ್ಸ್ ಇರುತ್ತೆ ನಮಗೆ. ಅಂದ್ರೆ ಇದರ ಒಂದು ಥಿಕ್ನೆಸ್ ನಿಮ್ಗೆ 20 ಇರುತ್ತೆ. ಬಟ್ ಫ್ರಂಟ್ ಇಂದ ಒಂಚೂರು ಚೆನ್ನಾಗಿ ಕಾಣಲಿ ಅಂತ ಹೇಳಿ ಡಬಲ್ ಸ್ಯಾಂಡ್ವಿಚ್ ಮಾಡಿರ್ತೀವಿ. ಸೊ 40 mm ಕಾಣುತ್ತೆ ನಿಮಗೆ. ಅಂಡ್ ಇದು ಹಾಫ್ ರೌಂಡ್ ನೋಸಲ್ ಫುಲ್ ನಾವು ತಗೊಂಡು ಹೋಗಿದ್ದೀವಿ. ಸೊ ಈ ಕಡೆ ಕಿಚನ್ ಬಂದಾಗ ಏನ್ ಮಾಡಿದೀವಿ, ನೀವು ಒಂದು ಅಪ್ಲಯನ್ಸ್ ಇನ್ಕೋಸ್ಕರ ಜಾಗನೂ ಬಿಟ್ಟಿದ್ದೀವಿ. ಸೊ ನೀವು ವೆಟ್ ಗ್ರೈಂಡರ್ಸ್ ಎಲ್ಲ ಯೂಸ್ ಮಾಡೋರು ಆಗುತ್ತೆ ಅಂತ ಹೇಳಿ ಇಲ್ಲಿ ನಿಮಗೆ ಒಂದು ಎಲೆಕ್ಟ್ರಿಕಲ್ ಸಾಕೆಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಇದು ಬಂದು ಈ ಒಂದು ಕಿಚನ್ ಅಲ್ಲೇ ಒಂದು ಗ್ಲಾಸ್ ಯೂನಿಟ್ ಇರಲಿ ಅಂತ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ತರ. ಅಂಡ್ ಇಲ್ಲಿ ನೀವು ನೋಡಿದಾಗ ನಾವು ಟಾಯ್ಲೆಟ್ ಪ್ಯಾಂಟ್ರಿ ಕೊಟ್ಟಿದ್ದೀವಿ. ಸೊ ಇದು ವಿತ್ ಮೆಕ್ಯಾನಿಸಮ್ ಬರುತ್ತೆ ನಿಮಗೆ. ಇದು ಏನಕ್ಕೆ ತಗೋಬೇಕು ಅಂದ್ರೆ ನಿಮಗೆ ಗ್ರಾಸರೀಸ್ ಏನೇ ಇದ್ರು ಮನೆಯದು ನೀವು ಕ್ಲೀನಾಗಿ ಆರ್ಗನೈಸ್ ಮಾಡ್ಬೋದು. ಸೊ ಆರ್ಗನೈಸ್ ಮಾಡಿದಾಗ ಒಳ್ಳೆ ಯೂನಿಟ್ ನಿಮ್ಗೆ ಕಾಣುತ್ತೆ. ಮೇಜರ್ ಆಗಿ ಇನ್ನೊಂದು ಸ್ಟೋರೇಜ್ ನ ಯಾವ ತರ ಪ್ಲಾನ್ ಮಾಡ್ತೀವಿ ನೋಡಬಹುದು. ಲಾಫ್ಟ್ ಫುಲ್ ನಾವು ಯು ಶೇಪ್ ತಗೊಂಡಿದ್ದೀವಿ. ಸೊ ಈ ತರ ಒಂದು ಯು ಶೇಪ್ ಲಾಫ್ಟ್ ತಗೊಂಡಾಗ ನಿಮಗೆ ಮೇಜರ್ ಆಫ್ ದ ಸ್ಟೋರೇಜ್ ನೀವು ಯೂಸ್ ಮಾಡ್ಕೊಬಹುದು ಫ್ಲಾಟ್ಸ್ ಅಲ್ಲಿ. ಅಂಡ್ ವಾಲ್ ಯೂನಿಟ್ ಬಂದಾಗ 2 ಟಾಪ್ ಲಿಫ್ಟ್ ಕೊಟ್ಟಿದ್ದೀವಿ. ಆ ಟಾಪ್ ಲಿಫ್ಟ್ ಜೊತೆಗೆ ಡಿಸೈನ್ ಸ್ವಲ್ಪ ಬರಲಿ ಅಂತ ಸ್ಪೈಸ್ ಯೂನಿಟ್ ಅದನ್ನ ಬಂದು ಓಪನ್ ಯೂನಿಟ್ ಅಲ್ಲಿ ಕೊಟ್ಟಿದ್ದೀವಿ. ಇದು ಕಾರ್ನರ್ ಅಲ್ಲಿ ಆಲ್ಮೋಸ್ಟ್ ನಾನು ಎಲ್ಲ ಪ್ರಾಡಕ್ಟ್ಸ್ ಅಲ್ಲಿ ಹೇಳ್ತೀನಿ, ಕಾರ್ನರ್ ಯೂನಿಟ್ ಬಂದಾಗ ನೀವು ಶಟರ್ ತಗೊಬೇಡಿ ಅಂತ. ಏನಕ್ಕೆ ನೋಡಿ ಚಿಮ್ನಿಯಲ್ಲಿ ಇರುತ್ತೆ. ನಾವು ಶಟರ್ ಯೂನಿಟ್ ಕೊಟ್ಟರೆ ಓಪನ್ ಮಾಡಿದ್ರೆ ಚಿಮ್ನಿಗೆ ಅಫೆಕ್ಟ್ ಆಗುತ್ತೆ. ಸೊ ವೀಕ್ಷಕ ಹಾಲ್ ಆಯ್ತು, ಕಿಚನ್ ಆಯ್ತು. ನೆಕ್ಸ್ಟ್ ಏನು ಮಾಸ್ಟರ್ ಬೆಡ್ರೂಮ್ ಹೋಗ್ಬೋದು. ಬನ್ನಿ ತೋರಿಸ್ತೀನಿ ಮಾಸ್ಟರ್ ಬೆಡ್ರೂಮ್ ಯಾವ ತರ ಇರುತ್ತೆ ಅಂತ. ಸೊ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅಲ್ಲಿ ಕಸ್ಟಮರ್ ನಮ್ಮ ಜೊತೆ ಆನ್ ಬೋರ್ಡ್ ಆದಾಗ ಹೇಳಿದ್ರು ನಮಗೆ ಮಾಸ್ಟರ್ ಬೆಡ್ರೂಮ್ ಸ್ವಲ್ಪ LI-Tech ಪ್ರೀಮಿಯಂ ಥೀಮ್ ಅಲ್ಲಿ ಬೇಕು ಅಂತ ಹೇಳಿದ್ರು. ಸೊ ಯಾವತ್ತು ಈ ಪ್ರೀಮಿಯಂ ನಾವು ಯಾವ ತರ ಅಚೀವ್ ಮಾಡಬಹುದು ಅಂದ್ರೆ 2 ಕಾಂಬಿನೇಷನ್ ಬರುತ್ತೆ. ಒಂದು ಕಲರ್ ಕಾಂಬಿನೇಷನ್ಸ್, ಇನ್ನೊಂದು ವಾಲ್ಯೂಮ್ ತೋರಿಸಬೇಕಾಗಿತ್ತು. ಸೊ ಈ ಟೋಟಲ್ ವಾಲ್ಯೂಮ್ ನೋಡಿ ಯಾವ ತರ ತೋರಿಸಿದೀವಿ ಅಂದ್ರೆ, ನೀವು ಫಸ್ಟ್ ಆಫ್ ಆಲ್ ನೀವು ಈ ವಾರ್ಡ್ರೋಬ್ ನೋಡಿದ್ರು ಫ್ಲೋರ್ ಟು ಸೀಲಿಂಗ್ ಕೊಟ್ಟಿದ್ದೀವಿ. ಅಂದ್ರೆ ನಿಮಗೆ ಫ್ಲೋರ್ ಇಂದ ಸೀಲಿಂಗ್ ಅಂತ ಒಂದು ಸಿಂಗಲ್ ಶಟರ್ ಬರುತ್ತೆ. ಈ ತರ ತಗೊಂಡ್ರೆ ನಿಮ್ಗೆ ಪ್ರೀಮಿಯಮಿಟಿ ಅಂದ್ರೆ ಅಚೀವ್ ಆಗುತ್ತೆ. ಅಂಡ್ ಅಗೇನ್ ಇನ್ಸೈಡ್ ಬಂದಾಗ ನೋಡಿ ಈ ತರ ಪ್ರೊಫೈಲ್ ಲೈಟ್ಸ್ ಕೊಟ್ಟಿರ್ತೀವಿ ನಾವು. ಸೊ ದಟ್ ನೀವು ಒಳಗಡೆ ಐಟಮ್ಸ್ ಹೈಲೈಟ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ಶಟರ್ ಯಾವ ತರ ನಾವು ಪ್ಲಾನ್ ಮಾಡಿದ್ದೀವಿ ವೀಕ್ಷಕರೇ, ನೀವು ವಾಲ್ ಪೇಪರ್ ಇಲ್ಲಿ ಅಳವಡಿಸಿದೀವಿ. ಅಂದ್ರೆ ಸೆಂಟರ್ ಪಾರ್ಟ್ ಫುಲ್ ವಾಲ್ ಪೇಪರ್ ತಗೊಂಡಿದ್ದೀವಿ. ಅಂಡ್ 2 ಕಾಂಬಿನೇಷನ್ ಆಫ್ ಗ್ಲಾಸ್ ತಗೊಂಡಿದ್ದೀವಿ. ಇದೆರಡು ನಿಮ್ಗೆ ಲಕೆಟ್ ಗ್ಲಾಸ್ ಬರುತ್ತೆ. ಆ ಲಕೆಟ್ ಗ್ಲಾಸ್ ನಿಮ್ಗೆ ಟಫ್ ಎಂಡ್ ಇರುತ್ತೆ. ಸೊ ಆ ತರದ ಕಾಂಬಿನೇಷನ್ಸ್ ಇಲ್ಲಿ ರನ್ ಮಾಡ್ಕೊಂಡಿರೋದು. ಸೊ ಅದೇ ಥೀಮ್ ನಾವು ಯಾವ ತರ ಪ್ಲಾನ್ ಮಾಡಿದ್ದೀವಿ ಅಂದ್ರೆ, ಇದೇನು ನಿಮಗೆ ಗ್ರೇ ಶೇಡ್ಸ್ ಇತ್ತಲ್ಲಿ ಆ ಗ್ರೇ ಶೇಡ್ಸ್ ನ ಇಲ್ಲಿ ತಗೊಂಡ್ಬಂದಿದ್ದೀವಿ. ಸೊ ನಿಮ್ಗೆ ಹೆಡ್ ಬೋರ್ಡ್ ಏನು ಬರುತ್ತೆ ಇದು ಫ್ಯಾಬ್ರಿಕ್. ಇದು ಈ ಫ್ಯಾಬ್ರಿಕ್ ಹೆಡ್ ಬೋರ್ಡ್ ಅಲ್ಲಿ ಗ್ರೇ ಶೇಡ್ ತಗೊಂಡಿದ್ದೀವಿ. ವಿತ್ PVC ಏನ್ ಬರುತ್ತೆ ನಿಮ್ಗೆ ರಾಫ್ಟರ್ಸ್ ಅದನ್ನು ಗ್ರೇ ಶೇಡ್ ಬರುತ್ತೆ. ಸೊ ಒಂದು ಕಾಟ್ ಬಂತು ಅಂದ್ರೆ ಅದಕ್ಕೆ ಕಾಟ್ ಸೈಟಬಲ್ ತುಂಬಾ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ಕಾಟ್ ಸೈಟಬಲ್ 2 ಕಡೆ ಪ್ಲಾನ್ ಮಾಡಿದ್ದೀವಿ. ಕಾಟ್ ಸೈಟಬಲ್ ಇರೋ ಕಡೆ ನಾವು 2 ವೇ ಸ್ವಿಚ್ ಕೊಟ್ಟಿದ್ದೀವಿ. ಸೊ ಈ ಕಸ್ಟಮರ್ ನಮ್ಮ ಹತ್ರ ಮುಂಚೆನೇ ಅಪ್ರೋಚ್ ಆಗಿದ್ರು ಫ್ಲಾಟ್ ಆಲ್ಮೋಸ್ಟ್ ಸ್ಟೇಜ್ ಕನ್ಸ್ಟ್ರಕ್ಷನ್ ಸ್ಟೇಜ್ ಇದ್ದಾಗ. ಸೊ ಅವಾಗ ಈ ತರ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ನ ಮೂವ್ಮೆಂಟ್ಸ್ ಮಾಡ್ಕೊಂಡು ಅದು ಕರೆಕ್ಟ್ ನಾವು ಅಲೈನ್ ಮಾಡ್ಕೊಟ್ಟಿದ್ದೀವಿ. ಅಂಡ್ ಇನ್ನೊಂದು ಏನಂದ್ರೆ, ಈ ಒಂದು ಪರ್ಟಿಕ್ಯುಲರ್ ಬೆಡ್ರೂಮ್ ಅಲ್ಲಿ ನಾವು ಒಂದೇ ಕಡೆ ಸ್ಟಡಿ ಯೂನಿಟ್ ಆಸ್ ವೆಲ್ as ಡ್ರೆಸ್ಸರ್ ತಗೊಂಡಿದ್ದೀವಿ. ಸೊ ಸ್ಟಡಿ ಯೂನಿಟ್ ನೋಡ್ಬೋದು ನಾವು ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಗೆ ಸಾಕೆಟ್ ಪಾಯಿಂಟ್ಸ್ ಮುಂಚೆನೇ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದನ್ನ ಹೈಲೈಟ್ ಮಾಡೋಕ್ಕೋಸ್ಕರ ವಾಲ್ ಪೇಪರ್, ಅದಕ್ಕೆ ಲೈಟ್ ಜಸ್, ಸೊ ಈ ತರ ಈಚ್ ಅಂಡ್ ಎವ್ರಿ ಮೈನ್ಯೂಟ್ ಡೀಟೇಲ್ಸ್ ನಾವು ಪ್ಲಾನ್ ಮಾಡ್ಕೊಂತೀವಿ. ಇದು ಬಂದು ಡ್ರೆಸ್ಸರ್ ಜೊತೆಗೆ ಬೇಕಾಗಿರುವಂತ ಒಂದು ಸ್ಟೋರೇಜ್ ಯೂನಿಟ್.
ಸೊ ಆ ಸ್ಟೋರೇಜ್ ಯೂನಿಟ್ ನಮಗೆ ಒಳಗಡೆ ಏನು ಕಾಣಬಾರ್ದು ಅಂತ ಹೇಳಿ ನಮಗೆ ಫ್ಲೂಟೆಡ್ ಗ್ಲಾಸ್ಗೆ ಹೋಗಿದ್ದೀವಿ. ಫ್ರಾಸ್ಟೆಡ್ ಗ್ಲಾಸ್ ಹೋಗಿದ್ರೆ ಅಷ್ಟು ಲುಕ್ ಕಾಣ್ತಿರಲ್ಲ, ಸೊ ಅದಕ್ಕೋಸ್ಕರ ಫ್ಲೂಟೆಡ್ ಗ್ಲಾಸ್ಗೆ ಹೋಗಿದ್ದೀವಿ. ಬಾಟಮಲ್ಲಿ ನಿಮ್ಗೆ ಸ್ಟೋರೇಜ್ ಕೊಟ್ಟಿದ್ದೀವಿ ಇಲ್ಲಿ. ಸೊ ಪ್ಲೆಂಟಿ ಆಫ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ಈ ಕಡೆ ಬಂದಾಗ ಜಸ್ಟ್ ಒಂದು ಮಿರರ್ 5 mm ಥಿಕ್ನೆಸ್ ಅಲ್ಲಿ ಮಿರರ್ ಕೊಟ್ಟಿರ್ತೀವಿ ನಿಮಗೆ, ಅದನ್ನು ಹೈಲೈಟ್ ಮಾಡೋಕ್ಕೆ ಹಿಂಭಾಗ ಬಂದಿರೋ ವಾಲ್ ಪೇಪರ್. ಆ್ಯಂಡ್ ಇಲ್ಲೊಂದು ಡ್ರಾವರ್. ಸೊ ಏನಿದೆ ನಿಮ್ಮ ಕಾಸ್ಮೆಟಿಕ್ಸ್, ಕೂಮ್ಸ್ ಪ್ರತಿಯೊಂದು ನೀವು ಪ್ಲಾನ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಈ ಒಂದು ರೂಮಲ್ಲಿ ಫಾಲ್ ಸೀಲಿಂಗ್ ಬಂದು ಜಸ್ಟ್ ನಾವು ಪೆರಿಫಲ್ ರನ್ ಮಾಡಿಕೊಂಡು ಅಲ್ಲಿಂದ ನಾವು ಪ್ಯಾನಲ್ ಲೈಟ್ಸ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ವೀಕ್ಷಕರು, ಇದು ಮನೆಯ ಇನ್ನೊಂದು ಬೆಡ್ರೂಮ್ ನಿಮ್ಗೆ ತೋರಿಸ್ತೀನಿ ಇವತ್ತು. ಸೊ ಇದು ಬಂದು ಗೆಸ್ಟ್ ಬೆಡ್ರೂಮ್. ಸೊ ಇದು ಫ್ಲಾಟ್ ಆಗಿರೋ ಕಾರಣ ಒಂದು ಗೆಸ್ಟ್ ಬೆಡ್ರೂಮ್ ಬೇಕಾಗಿತ್ತು ಅಂತ ಕಸ್ಟಮರ್. ಸೊ ಈ ಪರ್ಟಿಕ್ಯುಲರ್ ರೂಮ್ನ ವಿತೌಟ್ ಅಟ್ಯಾಚ್ ಸ್ಟಾರ್ಟ್ ಏನ್ಬಿಟ್ಟು ಗೆಸ್ಟ್ ರೂಮ್ ಆಗಿ ತೊಗೊಂಡ್ವಿ. ಸೊ ಈ ವಾಲು ನಾವು ಕೆಲವೊಂದು ಹೈಲೈಟ್ಸ್ ಎಲ್ಲ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ನೋಡಿ ಇದು ಹೈಲೈಟ್ ಈ ಥರ ತೊಗೊಂಡಿದ್ದೀವಿ. ಇದು ಹೊರಡೆ ಮಾಡೋದು ಅಗೇನ್ ಟೆಕ್ಸ್ಚರ್ ಪೇಂಟಿಂಗೇ ಇದು. ಸೊ ಟೆಕ್ಸ್ಚರ್ ಪೇಂಟಿಂಗ್ನ ಹೈಲೈಟ್ ಮಾಡೋಕ್ಕೆ POP ಅದ್ರ ಜೊತೆಗೆ ಇದೊಂದು ಕೋಲೆಟ್ ರನ್ ಮಾಡ್ಕೊಂಡಿದ್ದೀವಿ. ಸೊ ಇದೇ ಥರ ಈ ಇನ್ವರ್ಟೆಡ್ ಯು ಶೇಪ್ನ ಬೇರೆ ಕಡೆ ಎಲ್ಲರೂ ಬರಬೇಕಂತ ಹೇಳಿ ಮಾಡಿದ್ವಿ. ಈ ಪರ್ಟಿಕ್ಯುಲರ್ ರೂಮ್ ವಾರ್ಡ್ರೋಬ್ ಏನು ಬರ್ತಿತ್ತು ಅದರ ಶಟರ್ನ ಈ ಥರ ಪ್ಲಾನ್ ಮಾಡಿದ್ದೀವಿ. ಅಂದರೆ ಇದು ಪ್ಯಾಚ್ ವರ್ಕ್ ಶಟರ್, ಅಂದರೆ ನಿಮ್ಗೆ 2 ಥರದ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀವಿ. ಇದು ಬಂದು ನಿಮಗೆ ಗ್ಲಾಸಿ ವಿತ್ ಪ್ಲೇನ್ ಲ್ಯಾಮಿನೇಟ್ ಬರುತ್ತೆ, ಇದು ಟೆಕ್ಸ್ಚರ್ ಲ್ಯಾಮಿನೇಟ್ ಬರುತ್ತೆ. ಸೊ ಆ ಯು ಶೇಪ್ ಅಲ್ಲೇನು ನೋಡ್ತೀವಿ ಅದನ್ನ ನಾವು ಇಲ್ಲಿ ತೊಗೊಂಡು ಹೋಗಿದ್ದೀವಿ. ಇದರಲ್ಲೇ ಇನ್ನೊಂದು ಮೇನ್ ಹೈಲೈಟ್ ಏನು ಅಂದ್ರೆ ವೀಕ್ಷಕ ನೋಡಿ, ನೀವು ಹ್ಯಾಂಡಲ್ಸ್ ನೋಡ್ಬೋದು. ಈ ಪರ್ಟಿಕ್ಯುಲರ್ ಹ್ಯಾಂಡಲ್ ನಾವೇ ಮಾಡಿರುವಂಥದ್ದು. ಸೊ ಇದನ್ನು ನಿಮಗೆ ಡಿಕೋ ಪೇಂಟ್ ಫಿನಿಶಿಂಗ್ ಎಲ್ಲ ನಾವು ತೊಗೊಂಡ್ಬಂದಿದ್ದೀವಿ. ಹಾಗೆ ನೀವು ಒಂದು ವಾರ್ಡ್ರೋಬ್ ಇಂಟರ್ನಲ್ ನೋಡ್ಬೋದು. ಸೊ ಇಂಟರ್ನಲ್ ಕಾಂಬಿನೇಷನ್ ನಾವು ಈ ಥರ ಪ್ರೊವೈಡ್ ಮಾಡ್ತೀವಿ. ಇದೊಂದು ಬೇಸಿಕ್ ಕಾರ್ಕಾಸ್ ಅಂತ ಹೇಳ್ತೀವಿ. ಅಂದರೆ ನಿಮ್ಗೆ ಇಲ್ಲಿ ಹ್ಯಾಂಗಿಂಗ್ ಯೂನಿಟ್ಸ್ ಕೊಟ್ಟಿರ್ತೀವಿ, ಇಲ್ಲಿ ಬಂದು ಲೂಸ್ ಶೆಲ್ಫ್ ಪ್ರೊವೈಡ್ ಮಾಡ್ತೀವಿ. 2 ಥರದ ನಿಮಗೆ ಡ್ರಾವರ್ಸ್ ಬರುತ್ತೆ ಮತ್ತೆ ಕೇಡೌನ್ ಶೆಲ್ಫ್ ಬರುತ್ತೆ. ಇದು ಒಂದು ಬೇಸಿಕ್ ಇಂಟರ್ನಲ್ ಕಾರ್ಕಾಸ್. ಇದರ ಮೇಲೆ ನಿಮ್ಗೆ ಏನಾದ್ರು ಕಸ್ಟಮೈಸೇಷನ್ಸ್ ಬೇಕು ಅಂದ್ರೆ ನಾವು ವಿವೋ ಡಿಸೈನ್ಸ್ ಅಲ್ಲಿ ಪ್ರೊವೈಡ್ ಮಾಡ್ಕೊಡ್ತೀವಿ. ಸೊ ವೀಕ್ಷಕರೇ, ನಾವು ಈ ಮನೆಯ ಕಾಮನ್ ಮ್ಯಾನಿಟಿ ಸ್ಪೇಸ್ ಅಲ್ಲಿ ಇದೀವಿ. ಕಾಮನ್ ಮ್ಯಾನಿಟಿನೂ ನಾವು ಒಂದು ಪ್ರೀಮಿಯಮಿಟಿ ಕೊಡೋಕ್ಕೋಸ್ಕರ ಈ ಥರ ಪ್ಲಾನ್ ಮಾಡಿರೋದು. ಸೊ ಇದ್ರಲ್ಲಿ ನೋಡಿದ್ರೆ ನೀವು ಪ್ರತಿಯೊಂದು ಸಿಂಕು, ಟ್ಯಾಪು ಮತ್ತು ಅದಿರುವಂಥ ಹಿಂಭಾಗ ಬರುವಂಥ ಮಿರರ್ಸ್ ಎಲ್ಲ ಗೋಲ್ಡನ್ ಶೇಡ್ಸ್ಗೆ ಹೋಗಿದ್ದೀವಿ. ಸೊ ಇದಕ್ಕೂ ಒಂದು ಪಾರ್ಟಿಷನ್ ಕೊಡ್ಬೋದು ಅಂತೆಲ್ಲ ಏನು ಪ್ಲಾನ್ ಮಾಡಿದ್ದೀವಿ. ನೋಡಿ ಇದು ಪಾರ್ಟಿಷನ್ ಏನು ಪ್ಲಾನ್ MS ಅಲ್ಲಿ ಬರುತ್ತೆ ನಿಮಗೆ. MS ಮೇಲೆ ನಾವು NML ಪೇಂಟಿಗೆ ಹೋಗಿದ್ದೀವಿ. ಇದನ್ನು ಯಾವ ಥರ ಫಿಕ್ಸ್ ಮಾಡಿರ್ತೀವಿ ಅಂದರೆ ನಿಮ್ಗೆ ಇಲ್ಲಿ ಬಾಟಮಲ್ಲೂ ಮತ್ತು ಟಾಪಲ್ಲಿ ನಮ್ದೇನು ಪ್ಲೈಬೋರ್ಡ್ ಬರುತ್ತೆ ಅದಕ್ಕೆ ನಾವು ಸಪೋರ್ಟ್ ತೊಗೊಂಡು ಫಿಕ್ಸ್ ಮಾಡಿರ್ತೀವಿ. ಜಸ್ಟ್ ಇಲ್ಲಿ ಬಾಟಮ್ ನೋಡಿದಾಗ ನಿಮಗೆ 2 ಶಟರ್ ಕೊಟ್ಟಿರ್ತೀವಿ, ಇನ್ಸೈಡ್ ಫುಲ್ ಓಪನ್ ಇರುತ್ತೆ. ಸೊ ನೀವು ಯಾವುದೇ ತರುವಂಥ ಡೆಟಾಲ್ಸ್ ಅದನ್ನೆಲ್ಲ ನೀವು ಇಲ್ಲಿ ಪ್ಲಾನ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ದೆನ್ ಈ ಮನೆಯ ಒಂದು 3rd ಬೆಡ್ರೂಮ್ ಆ್ಯಂಡ್ ಲಾಸ್ಟ್ ಬೆಡ್ರೂಮ್ ನೋಡಬೇಕಾದ್ರೆ ನಾವು ಇದು ಒಂದು ಪೇರೆಂಟ್ಸ್ ಬೆಡ್ರೂಮ್ ಕಾನ್ಸೆಪ್ಟ್ ರನ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಪೇರೆಂಟ್ಸ್ ಬೆಡ್ರೂಮ್ ಅಂತ ಬಂದ್ರೂ ಇಲ್ಲಿ ನಾವು ಯಾವುದೇ ಥರ ಡಿಸೈನಲ್ಲಿ ಕಮ್ಮಿ ಮಾಡೋಕ್ಕೆ ಹೋಗಲಿಲ್ಲ. ಸೊ ನೀವು ಪೇರೆಂಟ್ಸ್ ಬೆಡ್ರೂಮಲ್ಲಿ ಮೇನ್ ನೋಡಬೇಕಾದ್ರೆ ಇದು ವಾಲ್ ನೋಡಿ ನೀವು. ಈ ವಾಲಲ್ಲಿ ನಾವು 2 ಹೈಲೈಟ್ ಮಾಡಿದ್ದೀವಿ. ಒಂದು ಬಂದು ಈ ಥರ ವಾಲ್ ಪೇಪರ್ಸು. ಸೊ ಈ ವಾಲ್ ಪೇಪರ್ನ ಹಿಂಗಡೆ ಹೈಲೈಟ್ ಮಾಡಿದ್ದೀವಿ. ಅದ್ರ ಜೊತೆಗೆ POP ಫ್ರೇಮ್ ಕೊಟ್ಟು ನಾವು ಒಳಗಡೆ ಕೋಲೆಟ್ ರನ್ ಮಾಡಿದ್ದೀವಿ. ಅವಾಗ ಏನಾಗುತ್ತೆ, ನಿಮ್ಗೆ ಬ್ಯಾಕ್ ವಾಲ್ ತುಂಬ ಚೆನ್ನಾಗಿ ಹೈಲೈಟ್ ಆಗುತ್ತೆ. ಆ್ಯಂಡ್ ನೀವು ಇಲ್ಲಿ ಹೆಡ್ ಬೋರ್ಡು ನೋಡ್ಬೋದು. ಹೆಡ್ ಬೋರ್ಡ್ ಬ್ಲೂ ಶೇಡಲ್ಲೇ ಹೋಗಿದ್ದೀವಿ. ಸೊ ಈ ಬ್ಲೂ ಶೇಡು ಈ ಎಂಟೈರ್ ರೂಮಲ್ಲಿ ಟ್ರಾವೆಲ್ ಆಗಿದೆ. ಯಾವ ಥರ ಅಂದರೆ ನೀವು ಕಾರ್ಡ್ ಸೈಡ್ ಟೇಬಲ್ಸ್ ನೋಡ್ಬೋದು. ಸೊ ಇಲ್ಲಿಗೂ ಆ ಬ್ಲೂ ಕಲರ್ ಲ್ಯಾಮಿನೇಟ್ ತೊಗೊಂಡು ಹೋಗಿದ್ದೀವಿ. ಹಾಗೆ ನೀವು ಬಂದಾಗ ಈ ವಾರ್ಡ್ರೋಬ್ಸಲ್ಲೂ ಆ ಬ್ಲೂ ಹೋಗಿದೆ. ಸೊ ಇದನ್ನೇ ನಾವು ಥೀಮ್ ಬೇಸ್ಡ್ ಇಂಟೀರಿಯರ್ಸ್ ಅಂತ ಹೇಳೋದು. ಅಂದರೆ ಒಂದು ಕಲರ್ ತಗೊಂಡು ನಿಮ್ಗೆ ಎಂಟೈರ್ ನಾವು ಪ್ಲಾನ್ ಮಾಡ್ಕೊಡ್ತೀವಿ. ಸೊ ಈ ವಾರ್ಡ್ರೋಬ್ ನೋಡಿದಾಗ ನಿಮಗೆ L ಶೇಪಲ್ಲಿ ಬರುತ್ತೆ. ಇದು ಓಪನಬಲ್ ವಾರ್ಡ್ರೋಬ್ಸ್ ಇರುತ್ತೆ. ಆ್ಯಂಡ್ ದೆನ್ ಇದರ ಟಾಪ್ ಬಂದು ನಾವೇನು ಲ್ಯಾಮಿನೇಟ್ ತೊಗೊಂಡು ಪ್ಯಾಚ್ ವರ್ಕ್ ಆಗಿದೆ. ಸೊ ಡಾರ್ಕರ್ ಶೇಡ್ ಆಫ್ ಬ್ಲೂ ಆ್ಯಂಡ್ ಗ್ರೇ ಆ ಥರ ಒಂದು ಪ್ಯಾಚ್ ವರ್ಕ್ ರನ್ ಮಾಡಿದ್ದೀವಿ. ಇಲ್ಲಿ ಒಂದು ಡಿಸೈನ್ ಬ್ರೇಕ್ ಮಾಡೋಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ವಾರ್ಡ್ರೋಬ್ಸ್ ಅಲ್ಲಿ ಈ ಥರ ಒಂದು ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ ವಿತ್ ಗ್ಲಾಸ್ ಬರುತ್ತೆ ನಿಮಗೆ. ಆ್ಯಂಡ್ ತುಂಬ ಜನ ಕಸ್ಟಮರ್ಸ್ಗೆ ಡೌಟ್ ಇದೆ, ಸರ್ L ಶೇಪ್ ಬಂದಾಗ ನೀವು ಓಪನಬಲ್ ವಾರ್ಡ್ರೋಬ್ ಕೊಟ್ಟರೆ ಈ ಪರ್ಟಿಕ್ಯುಲರ್ ಕಾರ್ನರ್ ಸ್ಪೇಸ್ ಯಾವ ಥರ ಯೂಸ್ ಮಾಡ್ತೀರಾ ಅಂತ. ಸೊ ಅದು ನಿಮಗೆ ತೋರಿಸ್ತೀನಿ ಬನ್ನಿ ವೀಕ್ಷಕರೇ. ಸೊ ಏನು ಮಾಡ್ತೀವಿ, ಆ ಥರ ಮಾಡಿದಾಗ 2 ಶಟರಲ್ಲಿ ಒಂದಕ್ಕೆ ಮಾತ್ರ ಹ್ಯಾಂಡಲ್ ಕೊಟ್ಟಿರ್ತೀವಿ. ಆ್ಯಂಡ್ ದೆನ್ ಒನ್ಸ್ ಯು ಓಪನ್ ದಿಸ್ ಒನ್, ನೀವು ಮತ್ತೆ ಇಲ್ಲಿಂದ ಆಕ್ಸೆಸ್ ಮಾಡಿ ಓಪನ್ ಮಾಡ್ಬೋದು. ಪ್ಲಸ್ ಮೇನಾಗಿ ನೋಡಿ ಒಳಗಡೆ ನೀವು ಈ ಎಂಟೈರ್ L ಶೇಪ್ ಏನಿದೆಯಲ್ಲ ನೀವು ಫುಲ್ಲಾಗಿ ಆಕ್ಸೆಸ್ ಆಗುತ್ತೆ. ಇದ್ರಲ್ಲಿ ಮೇನಾಗಿ ಏನಕ್ಕೆ ನಾವು ಹತ್ರ ಹೇಳ್ತೀವಿ ಅಂದರೆ ಈ ಪರ್ಟಿಕ್ಯುಲರ್ ಹಿಂಜಸ್ ಇದೆ ನೋಡಿ, 180 ಡಿಗ್ರಿ ಓಪನ್ ಆಗುತ್ತೆ. ಕೆಲವರು ಸ್ಟ್ರೈಟ್ ಕೊಡ್ತಾ ಅದಕ್ಕೆ ನಿಮ್ಗೆ ಆಕ್ಸೆಸ್ ಆಗಲ್ಲ. ಈ ಥರ 180 ಡಿಗ್ರಿ ಯಾಕೆ ಯೂಸ್ ಮಾಡಿದಾಗ ನಿಮ್ಗೆ ಇದು ಕಾರ್ನರ್ ಸ್ಪೇಸ್ ಫುಲ್ ಆಗಿ ನಿಮ್ಗೆ ಆಕ್ಸೆಸ್ ಆಗುತ್ತೆ. ಸೊ ಹಾಗೆ ವೀಕ್ಷಕರೇ, L ಶೇಪ್ ಜೊತೆಗೆ ನಾವು ಈ ಡ್ರೆಸ್ಸರ್ನು ಪ್ಲಾನ್ ಮಾಡಿದ್ದೀವಿ. ಸೊ ಅದಕ್ಕೊಂದು ಫೋಕಸ್ ಮಾಡಿ ಲೈಟು ವಿತ್ ಮಿರರ್ ಶಟರ್ ಮೇಲೆ ಹಾಕಿದ್ದೀವಿ. ಬಟ್ ಇನ್ಸೈಡ್ ನೋಡಿದಾಗ ನಿಮಗೆ ಎಂಟೈರ್ಲಿ ಸ್ಪೇಸ್ ಕೊಟ್ಟರೆ ಸ್ಟೋರೇಜ್ಗೋಸ್ಕರ. ಸೊ ಯಾವುದೇ ಥರ ಸ್ಟೋರೇಜ್ ಬೇಕು ನೀವು ಮಾಡ್ಬೋದು. ಕೆಳಗಡೆ ಬೇರೆ ಚೆಸ್ಟ್ ಆಫ್ ಡ್ರಾವರ್ಸ್ ಅಂದರೆ 2 ಡ್ರಾವರ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವೇನು ಮಾಡ್ತೀವಿ, ನೀವು ಸಾಫ್ಟ್ ಕ್ಲೋಸ್ ಇರುತ್ತೆ. ಡ್ರಾವರ್ಸು ಶಟರ್ಸ್ ಎಲ್ಲ ನಿಮ್ಗೆ ಸಾಫ್ಟ್ ಕ್ಲೋಸ್ ಬರುತ್ತೆ. ಜಸ್ಟ್ ವಾರ್ಡ್ರೋಬ್ ಒಳಗಡೆ ಇರುವಂಥ ಡ್ರಾವರ್ ಮಾತ್ರ ನಿಮಗೆ ನಾನ್ ಸಾಫ್ಟ್ ಕ್ಲೋಸ್ ಕೊಟ್ಟಿರ್ತೀವಿ ನಾವು. ಆ್ಯಂಡ್ ಇಲ್ಲಿ ನೋಡ್ಬೋದು ವೀಕ್ಷಕರು, ಹಾಗೆ ನಾವು ಒಂದು ಸ್ಟಡಿ ಯೂನಿಟ್ ಇಲ್ಲಿ ಮಾಡಿದ್ದೀವಿ. ಸೊ ಈ ಸ್ಟಡಿ ಯೂನಿಟಲ್ಲೂ ಇನ್ನೊಂದೇನು ಒಂದು ಡಿಸೈನ್ ಎಲಿಮೆಂಟ್ ನಾವು ಹೈಲೈಟ್ ಮಾಡ್ಬೋದು ನೋಡಿದಾಗ ಈ ಶಟರ್ ಬಗ್ಗೆ ನೋಡಿ, ನಾವು ಫುಲ್ ಸ್ಟ್ರೈಟ್ ಆಗಿ ತೊಗೊಂಡೋಗಿಲ್ಲ. ಇದು ಹ್ಯಾಂಡಲ್ಸ್ ಅಲ್ಲಿ ಇರಲಿ ಅಂತ ಹೇಳಿ ನಾವು ಶಟರ್ನೇ ಇಲ್ಲಿ ಕರ್ವಾಗಿ ಕಟ್ ಮಾಡಿದ್ವಿ. ಇದೇ ನಿಮ್ಗೆ ಹ್ಯಾಂಡಲ್ ಥರ ಯೂಸ್ ಆಗುತ್ತೆ. ಸೊ ನೀವು ಈ ಥರನೇ ಓಪನ್ ಮಾಡ್ಬೋದು ಆ್ಯಂಡ್ ದೆನ್ ಕ್ಲೋಸ್ ಮಾಡ್ಬೋದು. ಸೊ ಇದು ಹ್ಯಾಂಡಲ್ ಥರ ಆಕ್ಟ್ ಆಗುತ್ತೆ, ಆಸ್ ವೆಲ್ as ಡಿಸೈನ್ ಥೀಮ್ ಥರ ನಿಮ್ಗೆ ಆಕ್ಟ್ ಆಗುತ್ತೆ. ಜಸ್ಟ್ ಬಾಟಮಲ್ಲಿ ನಿಮ್ಗೆ ಒಂದು L ಶೇಪ್ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಇಲ್ಲಿ ಒಂದು ಓಪನ್ ಯೂನಿಟ್. ಸೊ ನೀವು ಸ್ಟೋರೇಜ್ ಮಾಡೋದು ಫೈಲ್ಸ್ ಪ್ರತಿಯೊಂದು ಯೂಸ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ವೀಕ್ಷಕರು, ನನಗೆ ಆಫೀಸಿಗೆ ಬಂದಾಗಲೂ ತುಂಬ ಜನ ಕಸ್ಟಮರ್ಸ್ ಕೇಳಿದ್ದಾರೆ, ಏನು ಸರ್ PVC ಸೀಲಿಂಗನ್ನು ಬರೀ ಆಚೆನೇ ಯೂಸ್ ಮಾಡ್ಬೋದಾ ಅಂತ. ಸೊ ಆ ಥರ ಯಾವುದೇ ಥರ ರೀಸನ್ಸ್ ಇಲ್ಲ ವೀಕ್ಷಕರೇ. ಮೇನಾಗಿ ಇಂಟೀರಿಯರ್ ಅಂತ ಬಂದಾಗ ಯಾವ ಮೆಟೀರಿಯಲ್ಸ್ ನಾವು ಎಲ್ಲೆಲ್ಲಿ ಯೂಸ್ ಮಾಡಬೇಕನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದು ಒಂದು ಸ್ಟ್ರಾಟಜಿ ಅದು. ಸೊ ಈ ಮನೇಲಿ ನೀವು ನೋಡ್ಬೋದು, ನಾವು ಇಲ್ಲಿ PVC ಸೀಲಿಂಗ್ ನಾವು ಇನ್ಸೈಡಲ್ಲಿ ಯೂಸ್ ಮಾಡಿದ್ದೀವಿ. ಇದನ್ನು ಎಕ್ಸ್ಟರ್ನಲ್ ಯೂಸ್ ಮಾಡಬೇಕು ಅಂತೇನಿಲ್ಲ. ಆ ಕಾಂಬಿನೇಷನು ಆ ಥೀಮ್ ತರಬೇಕು ಅಂದಾಗ ನಾವು ಯಾವ ಥರ ಬೇಕೋ ಅದನ್ನು ಯೂಸ್ ಮಾಡ್ಕೊಬೋದು. ಸೊ ವೀಕ್ಷಕರೇ, ನೀವು ನಮ್ಮ ಟೋಟಲ್ ಆಗಿ ಒಂದು 3 BHK ಒಂದು ಹೋಮ್ ಟೂರ್ ಕೊಟ್ಟಿದ್ದೀವಿ. ಎಲ್ಲರೂ ಇಷ್ಟ ಆಗಿದೆ ಅಂತ ಅನಿಸ್ತಿದೆ.
ಸೊ ತುಂಬ ಜನ DM ಅಲ್ಲಿ ಬಂದು ಕೇಳಿದ್ರಿ, ಸೊ ಈ ಥರ ಎಲ್ಲ ಇನ್ಫಾರ್ಮೇಷನ್ ವೀಡಿಯೋಸ್ ಮಾಡಿ ಅಂತ. ಸೊ ಅದರ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ. ಸೊ ಗೋಯಿಂಗ್ ಫಾರ್ವರ್ಡ್ ಈಚ್ ಆ್ಯಂಡ್ ಎವರಿ ಪ್ರಾಡಕ್ಟ್ ಇರಬೇಕಾದ್ರೆ ಒಂದು ಹೋಮ್ ಟೂರ್ ಕೊಡುವಂಥ ಪ್ರಯತ್ನ ಮಾಡೇ ಮಾಡ್ತೀವಿ. ಸೊ ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ಸು ಪ್ಲಸ್ ಹೋಮ್ ಟೂರ್ಸ್ ಎಲ್ಲ ಬೇಕಾಗಿತ್ತು, ಎಲ್ಲ ನಿಮ್ಮ ಪರ್ಟಿಕ್ಯುಲರ್ ಮೆಟೀರಿಯಲ್ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಪ್ಲಸ್ ನಮ್ಮ ಚಾನಲ್ ನೀವು ಫಾಲೋ ಮಾಡಿ. ಧನ್ಯವಾದಗಳು ವೀಕ್ಷಕರೇ.